ಅಧಿಕ ಹಾಲು ಕರೆಯುವ ಸ್ಪರ್ಧೆ ಯಶಸ್ವಿ. ಯಲೆರಾಂಪುರದಲ್ಲಿ ರೈತರ ಸಂಭ್ರಮ. ನಂದಿನಿ ಸಹಭಾಗಿತ್ವದಲ್ಲಿ ಅದ್ದೂರಿ ಆಯೋಜನೆ. ಕೊರಟಗೆರೆ. ತುಮಕೂರು ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ, ನಿಯಮಿತ, ಮಲ್ಲಸಂದ್ರ ಹಾಗೂ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ, ಕೊರಟಗೆರೆ ತಾಲೂಕು ಮತ್ತು ಯಲೆರಾಂಪುರ ಹಾಲು ಉತ್ಪಾದಕರ ಸಹಕಾರ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ನಂದಿನಿ ಸಹಭಾಗಿತ್ವದಲ್ಲಿ ಆಯೋಜಿಸಲಾದ ತಾಲ್ಲೂಕು ಮಟ್ಟದ ಹಸುಗಳ ಅಧಿಕ ಹಾಲು ಕರೆಯುವ ಸ್ಪರ್ಧೆ ಇಂದು ದಿನಾಂಕ ಮಾರ್ಚ್ 27 ಯಲೆರಾಂಪುರದಲ್ಲಿ ಯಶಸ್ವಿಯಾಗಿ ನೆರವೇರಿತು. ಹೋಗ್ಬೇಕು, ಯಾಕಂದ್ರೆ ಈಗಾಗಲೇ 5 ಗಂಟೆಯಿಂದ ಹಸುಗಳು ಬಂದು ನಿಂತಿರೋದ್ರಿಂದ ತುಂಬಾ ಕಾಲಾವಕಾಶ ಆಗಿದೆ. 3 ಸ್ಟಾರ್ಟ್. ಎಲ್ಲರೂ ರೆಡಿ ಮಾಡ್ಕೊಂಡ್ರೆ ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಪ್ರೋತ್ಸಾಹ ಕೊಡಬೇಕು. ಬೆಳಿಗ್ಗೆ 9 ಗಂಟೆಯಿಂದ ಆರಂಭವಾದ ಈ ಸ್ಪರ್ಧೆಯಲ್ಲಿ ಕೊರಟಗೆರೆ ತಾಲೂಕಿನ ವಿವಿಧ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಗೋಪಾಲಕರು ಉತ್ಸಾಹದಿಂದ ಭಾಗವಹಿಸಿದರು. ಸ್ಪರ್ಧೆಯಲ್ಲಿ ಉತ್ತಮ ಹಾಲು ಉತ್ಪಾದನೆ ಸಾಮರ್ಥ್ಯ ಹೊಂದಿದ ಹಸುಗಳನ್ನು ಪ್ರದರ್ಶಿಸಿ ರೈತರು ತಮ್ಮ ಶ್ರಮ ಮತ್ತು ಪಶುಪಾಲನಾ ಕೌಶಲ್ಯವನ್ನು ತೋರಿಸಿದರು. ಸ್ಪರ್ಧೆಗೆ ಮುನ್ನವೇ ದಿನಾಂಕ ಮಾರ್ಚ್ 26 ಸಂಜೆ ಹಸುಗಳ ನೋಂದಣಿ ಪ್ರಕ್ರಿಯೆ ನಡೆಯಿತು. ನಿಯಮಾನುಸಾರ ಕಿವಿಯೋಲೆ ಅಳವಡಿಸಿದ ಹಸುಗಳನ್ನು ಮಾತ್ರ ಸ್ವೀಕರಿಸಲಾಯಿತು. ಆಧಾರ್ ಕಾರ್ಡ್ ಪ್ರತಿ, ಇತ್ತೀಚಿನ ಫೋಟೋ ಹಾಗೂ ಹಾಲು ಸರಬರಾಜಿನ ದೃಢೀಕರಣ ಪತ್ರಗಳನ್ನು ಪರಿಶೀಲಿಸಿ ಸ್ಪರ್ಧಾರ್ಥಿಗಳನ್ನು ಆಯ್ಕೆ ಮಾಡಲಾಯಿತು. ಸ್ಪರ್ಧೆಯ ನಿಯಮಗಳಂತೆ ಸಂಜೆ ಮತ್ತು ಬೆಳಿಗ್ಗೆ 2 ಅವಧಿಗಳಲ್ಲಿ ತಲಾ 20 ನಿಮಿಷಗಳ ಕಾಲ ಹಾಲು ಹಿಂಡುವ ವ್ಯವಸ್ಥೆ ಮಾಡಲಾಗಿತ್ತು. ಈ 2 ಅವಧಿಗಳಲ್ಲಿನ ಹಾಲಿನ ಪ್ರಮಾಣವನ್ನು ಲೆಕ್ಕಿಸಿ ಅಂತಿಮ ಫಲಿತಾಂಶ ಪ್ರಕಟಿಸಲಾಯಿತು. ನಿಯಮಿತ ಮೌಲ್ಯಮಾಪನದೊಂದಿಗೆ ತೀರ್ಪುಗಾರರು ಸ್ಪರ್ಧೆಯನ್ನು ನಿಷ್ಪಕ್ಷಪಾತವಾಗಿ ನಡೆಸಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಹಸುಗಳಿಗೆ ನೀರು, ಮೇವು ಹಾಗೂ ತಾತ್ಕಾಲಿಕ ಕೊಟ್ಟಿಗೆ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಗೋಪಾಲಕರು ಮತ್ತು ಹಾಲು ಕರೆಯುವವರಿಗೆ ಉಪಹಾರದ ವ್ಯವಸ್ಥೆಯೂ ಮಾಡಲಾಗಿದ್ದು ರೈತರಿಂದ ಮೆಚ್ಚುಗೆ ವ್ಯಕ್ತವಾಯಿತು. ಪಶುವೈದ್ಯಕೀಯ ಸೇವೆಗಳನ್ನು ಸ್ಥಳದಲ್ಲೇ ಒದಗಿಸಲಾಗಿತ್ತು. ಸ್ಪರ್ಧೆಯ ಅಂತ್ಯದಲ್ಲಿ ವಿಜೇತ ಹಸುಗಳ ಮಾಲೀಕರಿಗೆ ಬಹುಮಾನಗಳನ್ನು ವಿತರಿಸಲಾಯಿತು. ಮೊದಲ ಬಹುಮಾನ 30,000 ರೂಪಾಯಿ, ದ್ವಿತೀಯ ಬಹುಮಾನ 20,000 ರೂಪಾಯಿ ಮತ್ತು ತೃತೀಯ ಬಹುಮಾನ 10,000 ರೂಪಾಯಿ ನಗದು ನೀಡಲಾಯಿತು. ಬಹುಮಾನ ವಿತರಣೆ ಸಮಾರಂಭದಲ್ಲಿ ಗಣ್ಯರು ಉಪಸ್ಥಿತರಿದ್ದು ರೈತರ ಪರಿಶ್ರಮವನ್ನು ಕೊಂಡಾಡಿದರು. ಬಹಳ ವಿಶೇಷವಾದಂಥ ಕಾರ್ಯಕ್ರಮ. ಇವತ್ತು ರೈತರು ಕಡಿಮೆ ಅವಧಿಯಲ್ಲಿ ಹಾಲು ಕರೆಯುವಂಥ ಸ್ಪರ್ಧೆ ಇವತ್ತು ಸಂಜೆ ಮತ್ತು ಬೆಳಗ್ಗೆ ಯಾರು ಅತಿ ಹೆಚ್ಚು ಹಾಲನ್ನು ಕರೀತಾರೆ ಅವ್ರಿಗೆ ಬಹುಮಾನಗಳನ್ನು ಕೊಡುವಂಥದ್ದು, ಯಾರು ಕರುಗಳನ್ನು ಚೆನ್ನಾಗಿ ಸಾಕಿರೋ ಅವರಿಗೆ ಬಹುಮಾನಗಳನ್ನು ಕೊಡುವಂಥದ್ದು. ಇದರ ಉದ್ದೇಶ ಇಷ್ಟೇ. ಹೈನುಗಾರಿಕೆಯಲ್ಲೂ ಕೂಡ ರೈತನು ಕೂಡ ಸ್ವಾವಲಂಬಿಗಾಗಿ ಬದುಕಬೇಕು ಅನ್ನೋಂಥದ್ದು ಏನೆಲ್ಲ ಅವರು ರೈತರುಗಳಿಗೆ ಮನವರಿಕೆಗಳನ್ನು ಮಾಡಬೇಕು ಆ ದೃಷ್ಟಿಯಲ್ಲಿ ಇವತ್ತು ನಮ್ಮ ತುಮಕೂರು ಹಾಲು ಕೂಡ ಕಾರ್ಯವನ್ನು ಮಾಡ್ತೇವೆ. ಜೊತೆಗೆ ರೈತ ಹಾಲನ್ನು ಕರೆಯುವಂಥ ರೈತ ಸ್ವಾವಲಂಬಿಗೆ ಇಲ್ಲಿನ ಬಡವರಿಗೆ ಹಲವಾರು ಯೋಜನೆಗಳು ರೈತರ ಬದುಕಿಗೆ ಬೆಳಕಾಗಿ ಕಾರ್ಯವನ್ನು ಮಾಡ್ತದೆ. ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜಿಸಿದ ಯಲೆರಾಂಪುರ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕರು, ಕಾರ್ಯದರ್ಶಿಗಳು ಹಾಗೂ ಸಿಬ್ಬಂದಿ ವರ್ಗದವರ ಕಾರ್ಯಶೀಲತೆ ಶ್ಲಾಘನೀಯವಾಗಿತ್ತು. ಜೊತೆಗೆ ಗ್ರಾಮಸ್ಥರ ಸಹಕಾರವು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣವಾಯಿತು. ನಮ್ಮವು 2 ಹಸು ಕರುಗಳಿದ್ದಾವೆ. ಉತ್ತಮ ಕರುಗಳನ್ನೇ ತಂದಿದ್ದೀವಿ. ಇಲ್ಲಿ ಉತ್ತಮ ರಾಸುಗಳಿಗೆ ಬಹುಮಾನ ಕೊಡುವಂಥದ್ದು ನಮಗೆ ಬರಲಿ, ಯಾರಿಗೆ ಬರಲಿ, ನಮ್ಗೆ ಖುಷಿ ತಕ್ಕಂಥ ವಿಚಾರ. ಹಾಲು ಕರೆಯುವ ಸ್ಪರ್ಧೆ ಮತ್ತು ಮಿಶ್ರತಳಿ ಹೆಣ್ಣು ಕರುಗಳ ಒಂದು ಪ್ರದರ್ಶನ, ಈ 2 ಕಾರ್ಯಕ್ರಮಗಳನ್ನು ನಾವು ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆ
ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು, ಮತ್ತು ತುಮಕೂರು ಹಾಲು ಒಕ್ಕೂಟ ಕೊರಟಗೆರೆ ತಾಲೂಕು, ಇವೆರಡುಗಳ ಸಹಯೋಗದೊಂದಿಗೆ ಒಂದು ಅದ್ಭುತವಾದ ಕಾರ್ಯಕ್ರಮ, ಭಾಳ ದೊಡ್ಡ ಕಾರ್ಯಕ್ರಮ. ಈ ಕಾರ್ಯಕ್ರಮನ ನಾವು ಪ್ರತಿ ತಾಲೂಕಿನಲ್ಲೂ ಈಗಾಗಲೇ ಸುಮಾರು 8 ತಾಲೂಕುಗಳಲ್ಲಿ ಈ ಕಾರ್ಯಕ್ರಮ ನಡೆದುಕೊಂಡು ಬಂದಿದೆ. ಹಿಂದಿನ ಬಾರಿ ಏನಾಯ್ತು ಅಂತಂದರೆ ಒಕ್ಕೂಟದಲ್ಲಿ ಬರೀ ಕರುಗಳ ಪ್ರದರ್ಶನ ಅಂತ ಒಂದು ಕಾರ್ಯಕ್ರಮ ಇತ್ತು. ಈ ಬಾರಿ ವಿನೂತನವಾಗಿ ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆಯ ಸಹಯೋಗದೊಂದಿಗೆ ಅಧಿಕ ಹಾಲು ಕರೆಯುವ ಸ್ಪರ್ಧೆ, ಮಿಶ್ರತಳಿ ಹಸುಗಳ ಅಧಿಕ ಹಾಲು ಕರೆಯುವ ಸ್ಪರ್ಧೆನ ಪ್ರತಿ ತಾಲೂಕಲ್ಲಿ ಮಾಡಬೇಕು ಅಂತ ನಮ್ಮಲ್ಲಿ KDP ಸರ್ಕಾರದಲ್ಲಿ ಇಲಾಖೆಯಲ್ಲಿ KDP ಗುರಿ ಸಹ ಇದೆ. ಇಲಾಖಾ ಅನುದಾನ ಭಾಳ ಕಮ್ಮಿ ಇದೆ, 50,000 ರೂಪಾಯಿ ಅಧಿಕ ಹಾಲು ಕರೆಯುವ ಸ್ಪರ್ಧೆಗಿದೆ. ಕರುಗಳ ಪ್ರದರ್ಶನಕ್ಕೆ 40,000 ರೂಪಾಯಿ ಇಲಾಖೆ ವತಿಯಿಂದ ಇದೆ. ಈ ಕಾರ್ಯಕ್ರಮನ ಒಂದು ದೊಡ್ಡ ಮಟ್ಟದಲ್ಲಿ ಮಾಡಬೇಕು, ರೈತರಿಗೆ ಒಂದು ಅವೇರ್ನೆಸ್ ಮೂಡಿಸಬೇಕು, ರೈತರಲ್ಲಿ ಒಂದು ಹೈನುಗಾರಿಕೆಯಲ್ಲಿ ಹೆಚ್ಚಿನ ರೀತಿ ಒಂದು ಆಕರ್ಷಿತರಾಗಬೇಕು, ಹೈನುಗಾರಿಕೆಯಲ್ಲಿ ತೊಡಗಿಸ್ಕೋಬೇಕು, ರೈತರಲ್ಲಿ ಒಂದು ಸ್ಪರ್ಧಾತ್ಮಕ ಮನೋಭಾವ ಬರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮನ ಪ್ರತಿ ತಾಲೂಕಿನಲ್ಲಿ ಮಾಡಬೇಕು ಅಂತ ಈ ಹಿಂದೆಗೆ ಒಕ್ಕೂಟದ ಕಾರ್ಯಕಾರಿ ಮಂಡಳಿ ಸಭೆಯಲ್ಲಿ ನಾನು ಒಬ್ಬ ನಾಮಿನಿ ಡೈರೆಕ್ಟ್ರು ಒಕ್ಕೂಟಕ್ಕೆ ಪ್ರಸ್ತಾವನೆ ಸಲ್ಲಿಸಿದಾಗ ಎಲ್ಲ 10 ತಾಲೂಕಿನ ನಿರ್ದೇಶಕರು ಈ ಒಂದು ಕಾರ್ಯಕ್ರಮ ಭಾಳ ರೈತರ ಪರವಾದ ಕಾರ್ಯಕ್ರಮ, ಈ ಕಾರ್ಯಕ್ರಮಕ್ಕೆ ನಮ್ಮ ಬೆಂಬಲ ಇದೆ ಅಂತೇಳಿ ಒಂದೇ ಸಭೆಯಲ್ಲಿ ಇದನ್ನು ಅನುಮೋದಿಸಿ ಪ್ರತಿ ತಾಲೂಕಿಗೆ 1 ಲಕ್ಷದಂತೆ ಒಕ್ಕೂಟದಿಂದ ಅನುದಾನ ಬಿಡುಗಡೆಯಾಗಿದೆ. 120 ಕರುಗಳು ಬಂದಿದ್ದಾವೆ. ಅದರಲ್ಲಿ 3 ವಯೋಮಾನದಲ್ಲಿ 3 ಗ್ರೂಪ್ ಮಾಡಿದ್ದಾರೆ ನಮ್ಮಲ್ಲಿ. ಅದರಲ್ಲಿ ಒಂದು HF ತಳಿಗಳಲ್ಲಿ 1 ಸೆಲೆಕ್ಷನ್ನು, ಫಸ್ಟ್ ಸೆಕೆಂಡ್ ಥರ್ಡ್, ಮತ್ತು ಜರ್ಸಿ ತಳಿಗಳಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್, ಅದೇ ಥರ ಎಮ್ಮೆ ಕರುಗಳು ಮತ್ತು ನಾಟಿ ಕರುಗಳಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ಈ ರೀತಿ ಒಟ್ಟು 9 ಬಹುಮಾನಗಳನ್ನ ನಾವು ಕರುಗಳ ಪ್ರದರ್ಶನದಲ್ಲಿ ಕೊಟ್ಟಿದ್ದೀವಿ. ಮತ್ತು ಭಾಗವಹಿಸಿದಂಥ ಪ್ರತಿಯೊಬ್ಬರಿಗೂ ಒಂದು ಸಮಾಧಾನಕರ ಬಹುಮಾನ ಕೊಟ್ಟಿದ್ದೀವಿ. ಅಧಿಕ ಹಾಲು ಕರೆಯುವ ಸ್ಪರ್ಧೆಯಲ್ಲಿ ಸುಮಾರು 16 ರಾಸುಗಳ ಹಸುಗಳು ಇಲ್ಲಿ ಬಂದಿದ್ದು. ಅದರಲ್ಲಿ ಪ್ರಥಮ ಬಹುಮಾನ 30,000, ದ್ವಿತೀಯ 20,000, ತೃತೀಯ 10,000ದಂತೆ 3 ಜನಕ್ಕೆ ನಾವು ನಗದು ಬಹುಮಾನ, ಉಳಿದಂತೆ ಭಾಗವಹಿಸಿದಂಥ ಎಲ್ರಿಗೂ ಒಂದು ಸಮಾಧಾನಕರ ಬಹುಮಾನ ಕೊಟ್ಟು ಪ್ರತಿಯೊಬ್ಬರಿಗೂ ಇಲ್ಲಿ ಅವ್ರಿಗೆ ಈ ಒಂದು ಹೈನು ಉದ್ಯಮದಲ್ಲಿ ಅವ್ರು ತೊಡಗಿಸ್ಕೊಳ್ಳಿ ಅಂತ ಎಲ್ರಿಗೂ ಭಾಗವಹಿಸಿದಂಥ ಪ್ರತಿಯೊಬ್ಬರಿಗೂ ಒಂದು ಸನ್ಮಾನ ಮಾಡಿ ಈ ಒಂದು ಕಾರ್ಯಕ್ರಮನ ಹೆಚ್ಚು ಮೆರುಗು ತಂದಿದೆ. ರೀತಿಯ ಸ್ಪರ್ಧೆಗಳು ರೈತರಲ್ಲಿ ಪಶುಪಾಲನೆ ಬಗ್ಗೆ ಆಸಕ್ತಿ ಹೆಚ್ಚಿಸಿ ಹಾಲು ಉತ್ಪಾದನೆ ವೃದ್ಧಿಗೆ ಪ್ರೇರಣೆ ನೀಡುತ್ತವೆ ಎಂದು ತಜ್ಞರು ಅಭಿಪ್ರಾಯಪಟ್ಟರು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದು AR ನ್ಯೂಸ್ ಚಾನೆಲ್, ಆಕ್ಷನ್ ಅಂಡ್ ರಿಯಾಕ್ಷನ್. ಇದು ವದಂತಿಯಲ್ಲ, ವಾಸ್ತವ.